ಸರ್ಕಾರಿ ಶಾಲೆಯ ಮೈದಾನದಲ್ಲಿ ದೇವಸ್ಥಾನ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ನೀಡಿದ್ದಾರೆ. ವಿಲ್ಸನ್ ಗಾರ್ಡನ್ನ ಹೊಂಬೇಗೌಡ ನಗರದ ಸರ್ಕಾರಿ ಪ್ರೌಢಶಾಲೆಯ ಮೈದಾನದಲ್ಲಿ ನಾಗರಕಟ್ಟೆ ಜೀರ್ಣೋದ್ಧಾರ ಕಾರ್ಯ ನಡೆಸಲಾಗ್ತಾ ಇದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರೌಢಶಾಲೆಯ ಮೈದಾನವನ್ನ ಹೆಚ್ಚುವರಿಯಾಗಿ ಬಳಸಿಕೊಂಡು ಸ್ಥಳೀಯರು ದೇವಸ್ಥಾನ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಇದು ಸಾಕಷ್ಟು ವಿವಾದಕ್ಕೂ ಕಾರಣವಾಗಿದ್ದು, ಪ್ರೌಢಶಾಲೆಯ ವಿದ್ಯಾರ್ಥಿಗಳೇ ಲೋಕಾಯುಕ್ತಕ್ಕೆ ಪತ್ರ ಬರೆದು ದೂರು ಸಲ್ಲಿಸಿದ್ದಾರೆ. ಶಾಲೆಯ ಮೈದಾನವನ್ನ ದೇವಸ್ಥಾನದ ಹೆಸರಲ್ಲಿ ಕಬಳಿಸಲಾಗ್ತಾ ಇದ್ದು, ದಯವಿಟ್ಟು ಮೈದಾನ ಉಳಿಸಿಕೊಡಿ ಅಂತ ವಿದ್ಯಾರ್ಥಿಗಳೇ ಲೋಕಾಯುಕ್ತಕ್ಕೆ ಪತ್ರ ಬರೆದಿದ್ದಾರೆ. ವಿದ್ಯಾರ್ಥಿಗಳ ಪತ್ರಕ್ಕೆ ಸ್ಪಂದಿಸಿದ ಲೋಕಾಯುಕ್ತ ಅಧಿಕಾರಿಗಳು ಶಿಕ್ಷಣ ಇಲಾಖೆ ಮತ್ತು ಬಿಬಿಎಂಪಿ ಇಂಜಿನಿಯರ್ಗೆ ನೋಟಿಸ್ ನೀಡಿದೆ. ಇನ್ನೊಂದು ವಾರದಲ್ಲಿ ಮೈದಾನದಲ್ಲಿ ದೇವಸ್ಥಾನ ನಿರ್ಮಾಣಕ್ಕೆ ಕಾರಣ ನೀಡಿ ಅಂತ ನೋಟಿಸ್ ನೀಡಲಾಗಿದೆ. ಇನ್ನು ಲೋಕಾಯುಕ್ತ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೂ ಬೆಲೆ ಕೊಡದೆ ರವಿಚಂದ್ರ ಎಂಬವರ ನೇತೃತ್ವದಲ್ಲಿ ತರಾತುರಿಯಲ್ಲಿ ಸರ್ಕಾರಿ ಶಾಲೆಯ ಒಳಗಡೆ ದೇವಸ್ಥಾನ ನಿರ್ಮಿಸಲಾಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ಗಾಂವ್ಕರ್ ನೀಡಿರುವಂತಹ ವರದಿಯನ್ನ ನೋಡೋಣ ಬನ್ನಿ. ಸರ್ಕಾರಿ ಶಾಲೆಯ ಸರ್ಕಾರಿ ಜಾಗವನ್ನು ಉಳಿಸಿಕೊಳ್ಳೋದಕ್ಕೆ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಬಳಿಯೇ ತಾಕತ್ತಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ನಾವೀಗ ವಿಲ್ಸನ್ ಗಾರ್ಡನ್ನ ಒಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆಯಲ್ಲಿದ್ದೀವಿ. ಈ ಒಂದು ಸರ್ಕಾರಿ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗೆ ಹೊಂದಿಕೊಂಡಂತಹ ಜಾಗದಲ್ಲಿ, ಅಂದರೆ ಶಾಲೆಗೆ ಸೇರಿದಂತಹ ಸರ್ಕಾರಿ ಜಾಗದಲ್ಲಿ ಇದೀಗ ಒತ್ತುವರಿ ಮಾಡಿಕೊಂಡು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇರುವಂತಹ ಘಟನೆ ಬೆಳಕಿಗೆ ಬಂದಿರುವಂಥದ್ದು ನಾವೀಗ ದೃಶ್ಯಗಳಲ್ಲಿ ಗಮನಿಸಬಹುದು. ಬರೋಬ್ಬರಿ ಅರ್ಧಕ್ಕಿಂತಲೂ ಹೆಚ್ಚು ಮೈದಾನವನ್ನ ವಿಸ್ತೀರ್ಣವನ್ನ ಒತ್ತುವರಿ ಮಾಡಿಕೊಂಡು ಇದೀಗ ನಾಗರಕಟ್ಟೆ ಮತ್ತು ಅಶ್ವತ್ಥಕಟ್ಟೆಯ ವಿಸ್ತರಣಾ ಕಾರ್ಯ ನಡೀತಾ ಇದೆ. ಕಳೆದ ನೂರಾರು ವರ್ಷಗಳಿಂದ ಇಲ್ಲಿ ಅಶ್ವತ್ಥಕಟ್ಟೆಯಲ್ಲಿ ನಾಗರ ಮೂರ್ತಿಗಳನ್ನ ಇಟ್ಟು ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಅಲ್ಲಿ ಪೂಜೆಗಳನ್ನ ಮಾಡ್ತಾ ಇದ್ದೀವಿ. ಹೀಗಾಗಿ ದೊಡ್ಡ ದೇವಸ್ಥಾನವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಚಂದ್ರಪ್ಪ ಅನ್ನುವಂಥವರ ನೇತೃತ್ವದಲ್ಲಿ ಈ ಒಂದು ಕಾಮಗಾರಿ ಶುರುವಾಗಿರುವಂಥದ್ದು. ಯಾರ ಅನುಮತಿಯನ್ನು ಕೂಡ ಪಡೆಯದೇನೆ, ಶಿಕ್ಷಣ ಇಲಾಖೆಯ ಅನುಮತಿಯನ್ನು ಕೂಡ ಪಡೆಯದೇನೆ, ಶಿಕ್ಷಣ ಇಲಾಖೆ ಮತ್ತು ಸರ್ಕಾರಿ ಶಾಲೆಯ ಅಧಿಕಾರಿಗಳು ಮತ್ತು ಮುಖ್ಯ ಶಿಕ್ಷಕರನ್ನೆಲ್ಲರನ್ನೂ ಕೂಡ ದಬ್ಬಾಳಿಕೆಯನ್ನ ಮಾಡಿಕೊಂಡು ಈ ಒಂದು ದೇವಸ್ಥಾನವನ್ನ ಇದೀಗ ನಿರ್ಮಾಣ ಮಾಡಲಾಗ್ತಾ ಇದೆ. ನಾವು ನಡೀತಾ ಇರುವಂತಹ ಜಾಗ ಏನು ದೃಶ್ಯಗಳಲ್ಲಿ ತೋರಿಸ್ಕೊಂಡು ಹೋಗ್ತಾ ಇದ್ದೀವಿ, ಆ ಜಾಗವೂ ಕೂಡ ಸರ್ಕಾರಿ ಶಾಲೆಗೆ ಸೇರಿದಂಥದ್ದು. ಹೀಗಿದ್ದು ಕೂಡ ಅಲ್ಲಿ ದೇವಸ್ಥಾನ ನಿರ್ಮಾಣವಾಗಿದೆ ಮತ್ತು ಕಾಂಪೌಂಡ್ ವಾಲನ್ನು ನಿರ್ಮಾಣ ಮಾಡಲಾಗಿದೆ ಮತ್ತು ಆ ಒಂದು ಕಾಮಗಾರಿಯು ಕೂಡ ಭರ್ಜರಿಯಾಗಿ ನಡೀತಾ ಇದೆ. ಆದರೆ ಇದೆಲ್ಲವಕ್ಕೂ ಕೂಡ ಲೋಕಾಯುಕ್ತಕ್ಕೆ ಒಂದು ವಿದ್ಯಾರ್ಥಿನಿ, ಇದೇ ಶಾಲೆಯ ವಿದ್ಯಾರ್ಥಿನಿ ಪತ್ರವನ್ನು ಬರೀತಾಳೆ. ಪತ್ರವನ್ನು ಬರೆದು ನಮ್ಮ ಶಾಲೆಗೆ ಸಮಸ್ಯೆ ಆಗ್ತಾ ಇದೆ, ಹೀಗಾಗಿ ಈ ಒಂದು ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಅನ್ನುವಂತಹ ಮಾತನ್ನು ಕೂಡ ವಿದ್ಯಾರ್ಥಿನಿ ಪುಟ್ಟ ಬಾಲಕಿ ತನ್ನ ಶಾಲೆಯ ಬಗ್ಗೆಗಿನ ಕಾಳಜಿಗೋಸ್ಕರ ಈ ಒಂದು ಪತ್ರವನ್ನು ಬರೆದಿರುವಂಥದ್ದು. ಈ ಪತ್ರಕ್ಕೆ ಸ್ಪಂದಿಸಿದಂತಹ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಇದೀಗ ಕಾಮಗಾರಿಯನ್ನು ಸ್ಥಗಿತಗೊಳಿಸುವಂತೆ ಬಿಬಿಎಂಪಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಿದ್ದು ಕೂಡ ಕಾಮಗಾರಿ ಯಥಾ ರೀತಿಯಲ್ಲಿ ನಡೀತಾ ಇದೆ. ಜೊತೆಗೆ ಆ ಒಂದು ಸರ್ಕಾರಿ ಶಾಲೆಯ ಅಧಿಕಾರಿಗಳನ್ನ ಮತ್ತು ಮುಖ್ಯ ಶಿಕ್ಷಕರನ್ನು ಕೂಡ ವರ್ಗಾವಣೆಯನ್ನು ಮಾಡಿಸಲಾಗಿದೆ. ಇದಕ್ಕೆ ಶಾಸಕ ಆರ್ ವಿ ದೇವರಾಜ್ ಅವರ ಕುಮ್ಮಕ್ಕು ಕೂಡ ಇದೆ ಎಂಬಂತ ಆರೋಪ ಇದೆ. ಇದೆಲ್ಲದರ ಬಗ್ಗೆ ಸ್ಪಷ್ಟನೆಯನ್ನ ನೀಡಬೇಕಾದಂಥವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಇದೊಂದು ಸರ್ಕಾರಿ ಜಾಗ, ಒಂದು ಸರ್ಕಾರಿ ಶಾಲೆಗೆ ಸೇರಿದಂಥ ಜಾಗ, ಯಾವ ಆಧಾರದ ಮೇಲೆ ಯಾರ ಅನುಮತಿ ಪಡ್ಕೊಂಡು ಈ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ದೀರಾ? ಇದು ಸರ್ಕಾರಿ ಜಾಗ. ಇದು ಪೂರ್ಣಾಂಗತ ದಿವಾಂದ ನಮ್ಮ ಮುತ್ತಾತ ಅವರು ಪ್ರಾಪರ್ಟಿನ ಇದು ಸರ್ವೆ ಅಶ್ವತ್ಥಕಟ್ಟೆ ಕಟ್ಟಿ ಈ ಸ್ಕೂಲ್ಗೆ ದಾನ 12,000 ಅಡಿ ಕೊಟ್ಟಿರೋದು. ಇದು 40,000. ದಿವಾನ್ ಪೂರ್ಣಯ್ಯ ಯಾರು? ದಿವಾನ್ ಯಾರು ಅವರು ಹಳೆ ಪೂರ್ಣಯ್ಯ ಅಂದ್ಬಿಟ್ಟು ಮುತ್ತಾತಂದ್ರು ಹೇಳಿರೋ, ಮುತ್ತಾತಂದ್ರು, ನಮ್ಮ ತಾತ ಅಲ್ಲ, ಮುತ್ತಾತಂದ್ರು ಕೊಟ್ಟಿರೋದು. ಅದು ದಾನ 12,000 ಅಡಿ ಅವ್ರಿಗೆ ಸ್ಕೂಲ್ ಅವ್ರಿಗೆ ಕೊಟ್ಟಿರೋದು. ಇದು 40,000 ಅಡಿ ಇದೆ. ಇದು ಸರ್ವೆ ಮಾಡಿದ್ದೀವಿ. ಯಾರು ಸರ್ವೆ ಮಾಡಿದವರು? ಯಾರು? ನೀವೇ ಮಾಡಿದ್ದೀರಾ? ಯಾರು ಅನುಮತಿ ಪಡ್ಕೊಂಡು ಇದನ್ನು ನಿರ್ಮಾಣ ಮಾಡ್ತೀವಿ? ಯಾವುದನ್ನ? ಈ ಜಾಗನ ಮುಂಚೆಯಿಂದ 40 ಕಲ್ಲಿದೆ. ಅಶ್ವತ್ಥಕಟ್ಟೆ 40 ಕಲ್ಲಿದೆ. ಹಳೇ 106 ವರ್ಷದ ಅಶ್ವತ್ಥಕಟ್ಟೆ ಇದು. ಇದನ್ನು ಏನಾಯಿತು, ನಾವು ಸ್ಕೂಲ್ಗೆ ಇದು ಸ್ವಲ್ಪ ಕೆಲಸಗಳೆಲ್ಲ ಮಾಡಿಸಿದ್ದಕ್ಕೆ BBMPಯಿಂದ ಕೆಲಸಗಳು ಮಾಡಿಸಿರೋದಕ್ಕೋಸ್ಕರ ಜನ ಬಂದು, ಏರಿಯಾ ಜನ ಎಲ್ಲ ಬಂದು, ಈಗ ಸ್ಕೂಲ್ ಕೆಲಸ ಮಾಡಿಸಿದಿರಿ ಅನ್ನೋ ಕಾರಣಕ್ಕೆ ಜಾಗ ಬಿಟ್ಕೊಡಕ್ಕಾಗಲ್ಲ? ಜಾಗ ಅಲ್ಲ, ಇದು 106 ವರ್ಷದ ದೇವಸ್ಥಾನ ಇದೆ, 40 ಕಲ್ಲಿದೆ. ಇವತ್ತು ನಾನು ಲಾಲ್ಬಾಗಿಂದ ತಗೊಂಬಂದಿಟ್ಟಿಲ್ಲ ಮರನ. ಇದು ಬಂದು 106 ವರ್ಷದ್ದು ಮರ. ಈಗ ಆರೋಪ ಇರುವಂತದ್ದು ದೇವಸ್ಥಾನ ಇರಲಿಲ್ಲ ಅಂತಲ್ಲ, ನಾಗರಕಲ್ಲಿ ಇರಲಿಲ್ಲ ಅಂತಲ್ಲ, ಪೂಜೆ ನಡೀತಾ ಇರಲಿಲ್ಲ ಅನ್ನುವಂಥದ್ದು ಆರೋಪ ಅಲ್ಲ. ನೀವು ಸರ್ಕಾರಿ ಜಾಗವನ್ನ, ಆ ಕಡೆ ಶಾಲೆಗೆ ಸೇರಿದಂತಹ ಜಾಗವನ್ನ ಹೆಚ್ಚುವರಿಯಾಗಿ ಬಳಸ್ಕೊಳ್ತಾ ಇದ್ದೀರಾ? ಬಳಸ್ಕೊಂಡಿಲ್ಲ, ನಾವು ಹೆಚ್ಚುವರಿಯಾಗಿ ಯಾವುದು ಬಳಸ್ಕೊಂಡಿಲ್ಲ. ಅಶ್ವತ್ಥಕಟ್ಟೆ ಏನಿದೆಯೋ ಅಷ್ಟನ್ನೇ ನಾವು ಬಳಸ್ಕೊಂಡಿರೋದು. ಈಗ ದೇವಸ್ಥಾನ ಇಂಪಾರ್ಟೆಂಟಾ, ಶಾಲೆ ಇಂಪಾರ್ಟೆಂಟಾ? ನೀವೇ ಹೇಳಿ. ಒಬ್ಬ ಜನಪ್ರತಿನಿಧಿ ಅಂತ ಹೇಳ್ಕೊಳ್ತೀರಿ, ಸಮಾಜ ಸೇವಕರು ಅಂತ ಹೇಳ್ಕೊಳ್ತೀರಿ. ನಿಮ್ಗೆ ಶಾಲೆ ಇಂಪಾರ್ಟೆಂಟ್ ಅನ್ಸುತ್ತಾ, ದೇವಸ್ಥಾನದಲ್ಲಿ ಗಂಟೆ ಬರ್ಸೋದು ಇಂಪಾರ್ಟೆಂಟ್ ಅನ್ಸುತ್ತಾ? ಇಂಪಾರ್ಟೆಂಟು ಶಾಲೆ.
ಇದು ಪುನರ್ ಪ್ರತಿಷ್ಠಾಪನೆ ಮಾಡ್ತಾ ಇರೋದು, ಹೊಸದಾಗಿ ನಾವೇನು ಮಾಡ್ತಾ ಇಲ್ಲ. ಹಿಂದಿನ ಏನು ಪ್ರಿನ್ಸಿಪಾಲ್ ಇದ್ರು ಅವರನ್ನು ಕೂಡ ಇದೇ ಒತ್ತಡಕ್ಕೆ ವರ್ಗಾವಣೆ ಮಾಡಿಸಿದಿರಿ. ಆರ್ ವಿ ದೇವರಾಜ್ ಅವರ ಮೇಲೆ ಒತ್ತಡವನ್ನ ಹೇರಿ ಅವ್ರನ್ನ ವರ್ಗಾವಣೆ ಮಾಡಿಸಿದಿರಿ. ಯಾರು ವರ್ಗಾವಣೆ ಮಾಡೇ ಇಲ್ಲ. ವರ್ಗಾವಣೆ ಇವಾಗ 3 ವರ್ಷದಿಂದ ನಮ್ಮ 2 ಸ್ಕೂಲಿಂದನೂ ಯಾರೂ ವರ್ಗಾವಣೆನೇ ಆಗಿಲ್ಲ. ನೀವು ವರ್ಗಾವಣೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ, ಯಾರನ್ನ ಆಗಿದಾರ ತೋರಿಸಿ. ಇದೀಗ ಆರ್ ವಿ ದೇವರಾಜ್ ಅವರು MLA ಅವ್ರ ಗಮನಕ್ಕೂ ಕೂಡ ಬಂದಿದೆ. ಅವರ ಬೆಂಬಲದಿಂದಲೇ ಇಷ್ಟೆಲ್ಲ ಒತ್ತುವರಿ ಕಾರ್ಯ ನಡೀತಾ ಇದೆ. ಏರಿಯಾ MLA ಅವ್ರೇನಾಗಿದೆ, ನಾಗರಿಕರೆಲ್ಲ ಕೇಳಿದ್ದಕ್ಕೋಸ್ಕರ ನಮ್ಮ ಹತ್ರ ಗೌರ್ಮೆಂಟಿಂದ ಯಾವುದೇ ಇದಿಲ್ಲ, ನೀವು ಎಲ್ಲ ನಾವೆಲ್ಲ ಸೇರ್ಕೊಂಡು ನಾವು ಕಟ್ಕೊತೀವಿ ಅಂದರೆ ಏರಿಯಾ ಜನರೆಲ್ಲ ನಾಗರಿಕರೆಲ್ಲ ಸೇರಿಕೊಂಡು ಅದನ್ನು ನಿಮ್ಮದು ಸ್ಕೂಲ್ಗೆ ತೊಂದರೆ ಕೊಡ್ದಿರಂಗೆ ನೀವು ದೇವಸ್ಥಾನ ಕಟ್ಕೊಳ್ರ, ಇದು ಅಶ್ವತ್ಥ ಕಟ್ಟೆ ಕಟ್ಕೊಳ್ರಿ ಅಂತ. ಒಟ್ಟಾರೆಯಾಗಿ ಮರು ಸರ್ವೆ ನಡೆದ್ರೆ ಕೇವಲ ಶಾಲೆಗೆ ಎಷ್ಟು ಜಮೀನು ಹಸ್ತಾಂತರ ಆಗಿದೆ ಅಷ್ಟು ಜಮೀನನ್ನು ಮಾತ್ರ ನಾವು ಬಿಟ್ಕೊಡ್ತೀವಿ, ಉಳಿದಂತಹ ಜಮೀನನ್ನು ನಾವು ಅಶ್ವತ್ಥ ಕಟ್ಟೆ ನಿರ್ಮಾಣ ಮಾಡ್ತೀವಿ ಅನ್ನುವಂತಹ ಸ್ಪಷ್ಟನೆಯನ್ನು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.